ನಾಡ ಹಬ್ಬ ಅಥವಾ ದಸರಾ ಅಥವಾ ಇನ್ಯಾವುದಾದ್ರು ಹಬ್ಬ ಮಾಡುವಂಥದ್ದು ನಮ್ಮ ನೆಮ್ಮದಿಗಾಗಿ, ನಮ್ಮ ಖುಷಿಗಾಗಿ, ಎಲ್ಲರೂ ಒಟ್ಟಿಗೆ ಸೇರೋಣ, ಎಲ್ಲರೂ ಒಟ್ಟಿಗೆ ಸಂಭ್ರಮದಿಂದ ಇರೋಣ ಅಂತ. ಬಾನು ಮುಸ್ತಕ್ ಅನ್ನುವಂತಹ ಹೆಸರು ಬಂದಾಗಿನಿಂದಲೂ ಅದು ಅವಿರೋಧ ಅಲ್ಲ, ವಿರೋಧನೇ ಕೇಳಿ ಬರ್ತಾ ಇದೆ. ಹೆಂಗಿದ್ರು ನಾವು ಅದನ್ನ ಮಾಡೇ ತಿರ್ತೀವಿ ಅನ್ನೋ ತುಷ್ಟೀಕರಣ ಯಾಕೆ ಸರ್? ಓಕೆ, ನೀವು ಕೇಳೋ ಒಂದು ಪ್ರಶ್ನೆಗೆ ಮೊದಲು ನಮ್ಮ ಬಿಜೆಪಿ ಮಿತ್ರರು ಮತ್ತೆ ನಮ್ಮ ಇವರು ಒಂದು ಕೆಲವು ವಿಚಾರಗಳು ಅದು ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಮ್ಮ ಮಿತ್ರರು ಎರಡು ವಿಚಾರ, ಅಫ್ಕೋರ್ಸ್ ಐ ವಿಲ್ ಆನ್ಸರ್ ಟು ಯುವರ್ ಕ್ವಶನ್. ನಾನು ಉತ್ತರದ ನಾಟ್ ರನ್ನಿಂಗ್ ಅವೇ, ಇನ್ನೂ ಟೈಮ್ ಇದೆ, ಇನ್ನು 35 ಇನ್ನು 15 ಇನ್ನು 25 ನಿಮಿಷ ಇದೆ. ಸೊ ಏನು ವಿಚಾರ, ಈಗ ನಮ್ಮ ಮಿತ್ರರು ಮಾತಾಡ್ತಾ ಇದ್ರು, ಈಗ ನಾನು ಯಾರು ಕಲ್ಲೆಸ್ತಿದ್ದಾರೆ ಅಥವಾ ಕಾನೂನು ಭಂಗವನ್ನ ಯಾರು ಮಾಡ್ತಾರೆ ಅವರನ್ನ ಬಿಡಿ ಅಂತ ನಾನು ಹೇಳೋದಿಲ್ಲ, ಉಗ್ರವಾದಂತ ಶಿಕ್ಷೆ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ನೀವೇನೋ ಒಂದು ಪತ್ವ ಹೊರಡಿಸಿ ಅಂತ ಹೇಳ್ತಾ ಇದ್ರಲ್ಲ, ಸೊ ಆ ವಿಚಾರಕ್ಕೆ ನಾನೊಂದು ಮಾತಾಡ್ತೀನಿ. ಬಿಜೆಪಿಯ ಹಲವಾರು ನಾಯಕರು ಇನ್ಕ್ಲೂಡಿಂಗ್ ಯಾರು ಭರತ್ ಶೆಟ್ಟಿ ಅವರು, ಹರೀಶ್ ಪೂಂಜಾ, ಸುನಿಲ್ ಕುಮಾರ್, ವೇದವ್ಯಾಸ ಕಾಮತ್ ಅವರು, ಶೋಭಕ್ನವರು ಒಳಗೊಂಡಂತೆ ಈ ಪ್ರತಾಪ್ ಸಿಂಹ ಇದು ಪ್ರಚೋದನಕಾರಿ ಹೇಳಿಕೆಯನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀವು ಹೇಳ್ತೀರಾ, ನೀವು ಕೇಳ್ತೀರಾ ಅವ್ರನ್ನ ಹಿಂದೂ ಧರ್ಮದಿಂದ ಅವ್ರು ಆಚೆ ಆಗ್ತೀರಾ ಅಂತ? ಅಲ್ಲ, ಹಿಂದೂ ಧರ್ಮದಿಂದ ಅವ್ರನ್ನ ಆಚೆ ಆಗ್ತೀರಾ ಅಂತ ಕೇಳ್ತೀರಾ ನೀವು, ಅಥವಾ ಕರ್ನಾಟಕದಿಂದ ಅವ್ರು ಹೊರಗಡೆ ಆಗ್ತೀರಾ? ಒಂದ್ ನಿಮಿಷ, ಕರ್ನಾಟಕದಿಂದ ಹೊರಗಡೆ ಆಗ್ತೀರಾ? ಹಾಗಾದ್ರೆ ನಿಮ್ಮ ಪ್ರಶ್ನೆ ಕರ್ನಾಟಕದ ಸರ್ವಜನಾಂಗದ ಶಾಂತಿಯ ತೋಟವಾಗಿರ್ತಕ್ಕಂಥ ಹೇಳಿಕೆಯನ್ನ ಈಗ ಕೇಳ್ತಾ ಇಲ್ಲ. ನಿಮ್ಮ ಪ್ರಶ್ನೆ ಏನು? ಅವ್ರಿಗೆ ಫತ್ವ ಹೊಡಿಸಿದ್ರ ಅಂತ ಕೇಳಿದ್ರಲ್ಲ, ಇಲ್ಲಿ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಹಿಂದೂ ಧರ್ಮದಲ್ಲಿ ಆಚೆ ಹಾಕಿ ಅವ್ರನ್ನ ಸರ್ಕಾರ ಅಲ್ಲ ರೀ, ಸಂಬಂಧ ಇಲ್ಲ, ಇದು ಸರ್ಕಾರಕ್ಕೆ ಸಂಬಂಧ ಇಲ್ಲ. ಇವ್ರು ಅಮರ್ನಾಥ್ ಅವರೇ ವಾದ ಮಾಡೋದಕ್ಕೆ ಮಾಡಿ ಒಂದ್ ಸೆಕೆಂಡ್. ಸರಿನಾ? ಅವ್ರ ಧರ್ಮದಲ್ಲಿ ಫತ್ವಾ ಅಂತ ಇದೆ, ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಕೇಳಿಸ್ಕೊಳ್ರಿ ರಘುವ್ರೆ, ಅಲ್ಲಿ ಫತ್ವಾ ಹೊರಡಿಸ್ತಾರೆ, ಇಲ್ಲಿ ನೀವ್ ಯಾವ ಸ್ವಾಮೀಜಿಗಳು ಅಥವಾ ಧರ್ಮದಿಂದ ಅವ್ರನ್ನ ಹೊರಗೆ ಹಾಕಿದೀರಾ ಅಂತ ಕೇಳ್ತಾ ಇದೀರಲ್ವಾ? ಆ ಕೆಲಸವನ್ನ ಕಾಂಗ್ರೆಸ್ ಮಾಡ್ಬಿಟ್ಟಿದ್ಯಲ್ಲ, ನೀವೇ ಮಾಡಿದಿರಲ್ಲ. ಈ ಮನುಷ್ಯ ಈ ಬಾರ್ಡರ್ ದಾಟೋಗಲ್ ಅಂದ್ರೆ ಸ್ಟೇಟ್ಮೆಂಟ್ ಕೊಡ್ಬಾರ್ದು, ಇಲ್ಲಿ ಭಾಷಣ ಮಾಡ್ಬಾರ್ದು, ನೀವೇ ಕಟ್ ಹಾಕ್ತಿರಲ್ರಿ, ನೀವೇ ಕಟ್ ಹಾಕ್ತೀರಾ. ಫತ್ವಾ ಕಟ್ಟಾಕಿರೋದಲ್ಲ. ನಾವು ಒಂದ್ ನಿಮಿಷ ಗಲಾಟೆಯನ್ನ ಯಾರು ಮಾಡ್ತಾರೆ, ಶಾಂತಿಯನ್ನ, ಜನರ ನೆಮ್ಮದಿಯನ್ನ ಹಾಳು ಮಾಡ್ತಾರೆ, ಅವರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ ನಾವು ಕರಾವಳಿ ಪಡೆಯನ್ನ ತಂದಿದ್ದು. ನೋಡಿತೀನಿ ಅಂತ ಅಲ್ಲ, ಧರ್ಮದ ನಡುವೆ, ಜನರ ನಡುವೆ ಏನು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟು ಸುಮಾರು ಇಂದಿನ ಬಿಜೆಪಿ ಸರ್ಕಾರದ ಸರ್ಕಾರದ ಅವಧಿಯಲ್ಲಿ ಪ್ರವೀಣ್ ನೆಟ್ಟಾರ್ ಸತ್ತ, ಫಾಸಿಲ್ ಸತ್ತ, ಮಸೂದ್ ಸತ್ತ. ಕೇಳಿ ಬಿಜೆಪಿ ಅವ್ರನ್ನ, ಬಿಜೆಪಿಯವರ ಈ ಕೆಟ್ಟ ಮನಸ್ಥಿತಿಯಿಂದ ನಮ್ಮ ಪಾತ್ರ ಏನಿಲ್ವಾ? ನಮ್ಮ ಪಾತ್ರ ಮೀಟಿಂಗ್ ಮಾಡ್ತೀರಿ, ಅದ್ಯಾವ್ದೋ ಆಂಟಿ ಕಮ್ಯುನಲ್ ಅಂತ ಬರೀ ಒಂದೇ ಧರ್ಮದವ್ರನ್ನ ಕರಿತೀರಾ? ಒಂದೇ ಧರ್ಮದಲ್ಲ, ನಾವು 37 ಜನ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಆಂಟಿ ಕಮ್ಯುನಲ್ ಫೋರ್ಸ್ ಅಂತ ಮಾಡಿದೀವಲ್ಲ, ನಾವು ಬ್ಯಾನ್ ಮಾಡಿರೋದು 37 ಜನ, ಅದ್ರಲ್ಲಿ 18 ಜನ ಮುಸಲ್ಮಾನರು, 17 ಜನ ಹಿಂದೂಗಳು, ಎರಡೂ ಧರ್ಮದವರು ಮಾಡಿದೀವಿ. ಯಾರು ಕರ್ನಾಟಕದಲ್ಲಿ ಹೆಸರಿಗೆ ಬನ್ನಿ ನೀವು. ಓಕೆ, ಆಮೇಲೆ ಅದ್ರ ಇನ್ನೊಂದೇ ಒಂದು ಕೇಳಿರೋ ಪ್ರಶ್ನೆಗೆ ಹೇಳ್ತೇನೆ. ಆಮೇಲೆ ಎರಡನೇದು ಒಂದು ನಮ್ಮ ಮಿತ್ರರು ಹೇಳ್ತಾ ಇದ್ರು, ಏನು ಕಾಂಗ್ರೆಸ್ ಸರ್ಕಾರ ಒಂದು ಕೇಸ್ಗಳನ್ನು ವಾಪಸ್ ತಗೊಂಡ್ಬಿಡ್ತು ಅಂತ ಹೇಳಿ. ನಾನು ಇನ್ನೊಂದು ಉತ್ತರ ಕೊಡ್ತೇನೆ. ಕಾಂಗ್ರೆಸ್ ಸರ್ಕಾರ ಅಲ್ಲ, ಬಿಜೆಪಿ 2022ರಲ್ಲಿ 385 ಕೇಸ್ಗಳನ್ನು ವಾಪಸ್ ತಗೊಂಡ್ರು. ಹೇಳ್ತೀನಿ, ನಾನು ಹೇಳ್ತೀನಿ, ಉತ್ತರ ಕೊಡ್ತೀನಿ. ಒಂದ್ ನಿಮಿಷ, ಹಿಂದಿನ ಸರ್ಕಾರದಲ್ಲಿ 24,000 ಇವತ್ತು ಗಲಾಟೆಗೆ ಬಿಜೆಪಿ ಮಾಡಿದಂತ ಅನಾಹುತವೇ ಕಾರಣ. 24,500 ರೌಡಿಗಳನ್ನ ಇವರು ಕ್ಲೀನ್ ಚಿಟ್ ಕೊಟ್ರು. ಇವತ್ತೆಲ್ಲ ಗಲಾಟೆಗಳು ನಡೀತಾ ಇರೋದು ಬಿಜೆಪಿಯ ಗೂಂಡಾಗಳು ಯಾರಿದ್ದಾರೆ, ಆ ಗೂಂಡಾ ಮೋರ್ಚಾವನ್ನ ಹಾಗಾಗಿ ಈ ಗೂಂಡಾಗಳು ಗುರುತಿಸಿ ಅವ್ರನ್ನ ಹಾಕಿ ಹಾಕ್ತೀರಿ. ಈ ತರ ಸುಮ್ಮನೆ ಯಾವ್ದು ಸುಮ್ಮನೆ ಏನೋ ಒಂದು ಹೇಳಿಕೆಗಳನ್ನ ಕೊಡಬೇಡಿ. ಯಾಕ್ರಿ ಈ ತರ ಸ್ಟೇಟ್ಮೆಂಟ್ ಕೊಡ್ತೀರಾ? ತಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಈ ರೀತಿ ಸ್ಟೇಟ್ಮೆಂಟ್ಗಳು, ತಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಒಳಗಡೆ ಆಗ್ತೀವಿ.
ನಾವು ಯಾರೇ ಮಾಡಿ ನೀವು ಯಾವಾಗ ಧರ್ಮ ಅಲ್ಲ ನೋಡಿ, ಕನ್ನಡಿಗರ ವಿರುದ್ಧವಾಗಿ ಶಾಂತಿಯನ್ನ ಅಳು ಮಾಡುವಂತ ಯಾರೇ ಬಂದ್ರು ಅವರನ್ನ ಮಟ್ಟ ಹಾಕಿ ಇವರೊಬ್ಬರಲ್ಲಿ ಬಾನು ಮುಸ್ತಾಕ್ ವಿಚಾರ ಪ್ರಶ್ನೆ ಕೇಳಿ ಏನದು ಅಂತ ಕೇಳಿದ್ನಲ್ಲ. ಬೇಡ ಬೇಡ ಅಂದ್ರು ಅವರೇ ಬೇಕು ಅಂತ ಯಾಕೆ? ಒಂದು ಹಬ್ಬ ಮಾಡೋದು ಎಲ್ರು ನೆಮ್ಮದಿಯಿಂದ ಖುಷಿಯಿಂದ ಸಂಭ್ರಮದಿಂದ ಪಾಲ್ಗೊಳ್ಳೋಣ ಅಂತ. ಬೇಡ ಅಂದಾಗ ಅದನ್ನ ಬದಿಗಿಟ್ಟು ಇನ್ನೊಂದು ಆಯ್ಕೆ ಯಾಕೆ ಸಮಸ್ಯೆ ಆಗ್ತದೆ? ಯಾಕ್ರಿ ಕಾಂಗ್ರೆಸ್? ಒಂದ್ ನಿಮಿಷ ನೋಡಿ, ನಾವು ಒಬ್ಬ ವ್ಯಕ್ತಿಯ ಈ ನಮ್ಮ ಕರ್ನಾಟಕಕ್ಕೆ ಮತ್ತು ಕನ್ನಡ ಭಾಷೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗೋಸ್ಕರ ನಾವು ಅವರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. ಮಾನದಂಡ ಇದೊಂದು ಕನ್ನಡ ಅಲ್ವಾ? ಒಂದ್ ನಿಮಿಷ, ಅವರನ್ನ ಪೂಜೆ ಮಾಡಕ್ ಕರೆದಿಲ್ಲ ನಾವು. ಚಾಮುಂಡಿ ದೇವಸ್ಥಾನದಲ್ಲಿ ಹೋಗಿ ಅರ್ಚಕರಾಗಿ ರೆಕ್ರೂಟ್ ಮಾಡಿಲ್ಲ ನಾವು. ಅವ್ರ ಅರ್ಚಕರಲ್ಲ, ಅವರು ಒಂದು ಸಾಂಕೇತಿಕವಾಗಿ ಇದು ನಾಡ ಹಬ್ಬ. ಬಿಜೆಪಿಯ ರಿಸರ್ಚ್ ಡಿಪಾರ್ಟ್ಮೆಂಟ್ಗೆ ಬಿಜೆಪಿಯ ಏನು ಅಧಪತನ ಆಗಿದೆ, ಜ್ಞಾನ ಭಂಡಾರ ಹಾಳಾಗಿದೆ. ಅವ್ರಿಗೆ ಹೇಳಿ ನಾಡ ದೇವತೆ ಅಂದ್ರೆ, ನಾಡು ಅಂದ್ರೇನು, ನಾಡ ದೇವತೆ ಮತ್ತೆ ನಾಡ ಹಬ್ಬ ಆರಂಭವಾಗಿದೆ. ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲಾ ಧರ್ಮ ಭಾಷೆ ಎಲ್ಲಾ ಜಾತಿ ಜನಗಳು ಒಟ್ಟಿಗೆ ಸೇರುವಂತ ಒಂದು ಗೌರವ ಇಲ್ಲ. ಯಾರು ಹೇಳಿದ್ದು? ನಾನು ಹೇಳಿದ್ನಲ್ಲ ಆಗ್ಲೇ, ಐ ಜಸ್ಟ್ ಜಸ್ಟಿಫೈಡ್. ಒಂದು ಹೆಣ್ಣು ಮಗಳು ಅವರ ಒಂದು ತರ್ಕ, ಒಂದು ರಿಸರ್ಚ್, ಸರಿ, ಒಂದು ಗೌರವ ಇತ್ತಲ್ಲ. ಒಂದು ನಿಮಿಷ ಕೇಳಿಸ್ಕೊಳ್ಳಿ ನೀವು. ಒಂದು ನಿಮಿಷ ಕನ್ನಡ ಸಾಹಿತ್ಯ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂದರ್ಭದಲ್ಲಿ ಒಂದು ವಿಚಾರ ಮಂಡನೆಯನ್ನು ಮಾಡುವುದನ್ನು ಬಿಟ್ಟು ಅವಾಗಲೇ ಹೇಳಿದೆ ಡಿಸಿಷನ್, ಸರಿ, ಏನು ಡಿಸ್ಕಷನ್ ಟು ಡಿಸಿಷನ್ ಡಿಫರೆನ್ಸ್ ಇದೆ ಅಂತ ಹೇಳಿ ಬಿಜೆಪಿ ಅವರು ಡಿಸ್ಕಷನ್ ಡಿಸಿಷನ್ ಅಂತ ಹೇಳಿ ಈ ಹೋರಾಟವನ್ನು ಮಾರು ಮಸ್ತಾಕ್ ಅವರನ್ನ ಈಗಲೂ ಇಟ್ಕೊಂಡಿದ್ದೇವೆ, ಮುಂದೆ ಇಟ್ಕೊಳ್ತೇವೆ. ಅದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಈ ನಾಡಿಗೆ ಒಂದು ಹೆಮ್ಮೆ ತಂದಂತ ಹೆಣ್ಣು ಮಗಳಿಗೆ ಕೊಡ್ತಕ್ಕಂಥ ಗೌರವ. ನಿಮ್ಮ ಮಾನದಂಡ ಯಾಕೆ ವ್ಯತ್ಯಾಸಗಳಾಗ್ತಾ ಇದೆ? ಏನಾಗ್ತಾ ಇದೆ? ಇದೇ ಮಾನದಂಡ ಕನ್ನಡ ನಾಡು. ಒಂದ್ ನಿಮಿಷ ನಿಸಾರ್ ಅಹಮದ್ ಅವ್ರನ್ನ ಮಾಡಿದ್ವಿ, ನಿಸಾರ್ ಅಹಮದ್ ಅನ್ನು ಮಾಡಿದ್ವಿ, ಅದು ಕಾಂಗ್ರೆಸ್ ಸರ್ಕಾರ ಮಾಡಿದ್ವಿ. ಒಂದು ನಿಮಿಷ, ಕೇವಲ ಒಂದ್ ನಿಮಿಷ ಮಾಡುವುದೇ 2 ದಿನ. ಒಂದ್ ನಿಮಿಷ ನಾಡ ದೇವತೆ, ಹೌದು ನಾಡ ದೇವತೆ. ಒಂದ್ ನಿಮಿಷ ನಾಡ ದೇವತೆ ಅಂತ ಕರೀತಾರೆ. ಥ್ಯಾಂಕ್ ಯು, ನಮ್ಮ ಬಿಜೆಪಿ ಮಿತ್ರರು ಒಪ್ಕೊಂಡಿದ್ದಕ್ಕೆ. ನಾಡು ಅಂದ್ರೆ ಒಬ್ಬರಲ್ಲ, ಎಲ್ಲಾರ್ಗೂ ಸೇರಿದವರು ಅಂತ ಹೇಳಿ 7 ಕೋಟಿ ಕನ್ನಡಿಗರನ್ನ ರಕ್ಷಣೆ ಮಾಡುವಂತ ತಾಯಿ ಅವರು. ಓಕೆ ಓಕೆ, ಧರ್ಮ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಧರ್ಮ ದೂರ ಎಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಅವರೇ ಹೇಳಿದ್ದು ಒಂದು ಭಾಷೆಯ ಬೆಳಿಬೇಕಾದ್ರೆ ಆ ಭಾಷೆಗೆ ಒಂದು ಆಯಾಮಗಳಿರ್ತವೆ, ಜೊತೆಲಿ ಅಪ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಒಂದ್ ನಿಮಿಷ, ಒಂದು ಚರ್ಚಾ ವಿಚಾರವಾಗಿ ಬಂದಾಗ ಅಲ್ಲ, ಒಂದು ಚರ್ಚಾ ವಿಚಾರವಾಗಿ ಬಂದಾಗ ಚರ್ಚೆಯನ್ನೇ ನೀವು ಏನು ಒಂದು ಪ್ರಾಬ್ಲಮ್ ಅಂತ ನೀವು ಕ್ರಿಯೇಟ್ ಮಾಡೋದಾದ್ರೆ ಬಿಜೆಪಿ ಯಾಕಿಟ್ಟು ಕೆಟ್ಟ ಸ್ಥಿತಿಗೆ ಮಾನದಂಡ ಏನು? ಒಂದು ಕನ್ನಡ, ಒಂದ್ ನಿಮಿಷ, ಕನ್ನಡಕ್ಕೆ ಕರ್ನಾಟಕಕ್ಕೆ ಒಂದು ಯಾವ್ದನ್ನ ಸಾಧನೆ ಮಾಡಿರ್ತಕ್ಕಂತ ಮೇರು ಪರ್ವತದ ವ್ಯಕ್ತಿತ್ವವನ್ನ ಕರ್ಕೊಂಡು ಮಾಡಿದ್ದೇವೆ. ಬೇರೆ ಯಾರು ಇರ್ಲಿಲ್ವಾ? ಅಂದ್ರೆ ಬಾನು ಮುಸ್ತಾಕ್ ಅವರು ಕೊಟ್ಟಿದ್ದಾರೆ. ಇಲ್ಲ ಒಂದ್ ನಿಮಿಷ, ದೀಪಾ ಬಸ್ತಿ ಕರೀರಿ, ಒಂದ್ ನಿಮಿಷ, ದೀಪಾ ಬಸ್ತಿ ಕರೀರಿ. ನೀವು ಅಧಿಕಾರಕ್ಕೆ ಬಂದ ಕರೀರಿ, ನೀವು ಅಧಿಕಾರಕ್ಕೆ ಬಂದ ಕರೀರಿ, ನೀವು ಅಧಿಕಾರಕ್ಕೆ ಕರೀರಿ. ಮುಂದೆಲ್ಲ ಅವ್ರನ್ನೂ ಕರೀರಿ. ಇವಾಗ ಯಾಕೆ ಕರೀತಾ ಇಲ್ಲ? ಮುಂದೆ ಅವರಿಗೂ ಸಿಕ್ಕಿದೆಯಲ್ಲ. ಒಂದ್ ನಿಮಿಷ, ಮುಂದೆ ಕರಿತೀವಿ. ಒಂದೇ ಸರಿ ಎಲ್ಲಾರನ್ನೂ ಕರೆಯಕ್ಕಾಗೋದಿಲ್ಲ. ನಾವು ಕಳೆದ 5 ವರ್ಷ ಅಧಿಕಾರದಲ್ಲಿ ಇದ್ವಿ. ಈಗ 13ರಲ್ಲಿ ಬಿಜೆಪಿ 4 ವರ್ಷ ಇದ್ರು, ಇನ್ನೂ 5 ವರ್ಷ ಇರ್ತೀವಿ, ಅಂದ್ರೆ ಇನ್ನೂ 3 ಇಯರ್ಸ್ ಇರ್ತೀವಿ. ನಾವು ಮಾಡೇ ಮಾಡ್ತೇವೆ. ಪ್ರತಿಯೊಬ್ಬರಿಗೂ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಯಾರು ಹೆಮ್ಮೆ ತರ್ತಾರೋ ಅವರನ್ನ ನಾವು ಗೌರವ ಕೊಟ್ಟು ಕಾಪಾಡ್ತೇವೆ, ಕರಿತೇವೆ. ಆದ್ರೆ ಇವರು ರೀತಿ ಬಿಜೆಪಿ ಏನಾಗಿದೆ ಬಿಜೆಪಿ ಏನಾಗಿದೆ, ನಾವು ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದಲ್ಲಿದ್ದಾಗ ನಾಡಿನ ಜಲ ಭಾಷೆ ವಿಚಾರವಾಗಿ ನಾವು ಪ್ರೊಟೆಸ್ಟ್ ಮಾಡ್ತಿದ್ವಿ. ನಾವು ಮಾಡಿದ ಯಾವುದು ಮೇಕೆದಾಟು ಹೋರಾಟ, ಕನ್ನಡಿಗರಿಗೆ ನೀರ್ ಬೇಕು ಕೊಡಿ, ಬೆಂಗಳೂರಿಗೆ ನೀರ್ ಬೇಕು ಅಂತ ಹೇಳಿ. ಪ್ಲೀಸ್ ಕೇಳಿ, ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡ್ಬೇಕಾದ್ರು ನಾನಲ್ಲ, ಕೇಂದ್ರ ಸರ್ಕಾರ ನಾವು ಆಲ್ರೆಡಿ DPR ಅನ್ನು ಸಬ್ಮಿಟ್ ಮಾಡಿದ್ದೇವೆ. ಆಮೇಲೆ ಕೇಂದ್ರ ಸರ್ಕಾರ ಯಾರು ದಬ್ಬಾಕಿರೋದು? ನಾವಲ್ಲ, ನಾನಲ್ಲ, ಕುಮಾರಣ್ಣ ಹೇಳಿದ್ದು ಕೇಳಿ. ನಾನು MPR ನೆಕ್ಸ್ಟ್ ಡೇ ಮಾಡಿಸ್ಬಿಡ್ತೀನಿ. ನಮ್ ಕೈಲಿರೋದಾ? ಒಂದ್ ನಿಮಿಷ ವಿದ್ಯಾ, ಪ್ಲೀಸ್, ನೀವು ಸ್ವಲ್ಪ ಓದಿರೋರು. ನಾವು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಇದೆಯಾ ಅದು?
ಮತ್ ಯಾಕೆ ಪರ್ಮಿಷನ್ ಕೇಳಿದೀವಿ, ಕೊಡಕ್ ಹೇಳಿ. Protest ಯಾಕೆ ನಾವು ಮಾಡಿದ್ರಿ? ನಾಳೆ ವಿತಿನ್ 1 year ತಮಿಳ್ನಾಡು ತುಂಬಾ ಚೆನ್ನಾಗಿ ಕೇಂದ್ರ ಮಾಡಿದ್ದಾರೆ. ಸರ್ಕಾರದ 1 ವರ್ಷದಲ್ಲಿ ಮುಗಿಸ್ತೇವೆ. ಈ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರಲ್ಲ, ಕೇಳಿಸ್ಕೊಳ್ಳಿ. ಈ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ, ತಾಕತ್ತಿದ್ರೆ ಕರ್ನಾಟಕಕ್ಕಾಗಿರೋ ಅನ್ಯಾಯದ ಬಗ್ಗೆ ಡೆಲ್ಲಿಲಿ ಹೋಗಿ ಮಾತಾಡಿ. ಇವ್ರಿಗೆ ಯೋಗ್ಯತೆ ಇಲ್ಲ. ಕರ್ನಾಟಕಕ್ಕೆ 70-89 ಸಾವಿರ ಕೋಟಿ ಅನ್ಯಾಯ ಆಗಿದೆ. ಈ ಬಿಜೆಪಿಯ ಸಂಸದ ಮನಸ್ಸು ಯಾವ ರೀತಿ ಇದೆ ಅಂತಂದ್ರೆ ನೋಡಿ, GST ಇಳಿಸಿದ ಸ್ಲ್ಯಾಬ್ ಇಳಿಸಿದ ಸಂದರ್ಭದಲ್ಲಿ ನುಕ್ಸಾನ ಆಗುತ್ತೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕಕ್ಕೆ ಇಷ್ಟು ಅನ್ಯಾಯ ಆದ್ರೂ ಕೂಡ ಇವರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಅಂದ್ರೆ ಇವ್ರನ್ನ ಏನಂತ ಕರಿಬೇಕು? ನೋಡಿ, ನನ್ನ ಪ್ರಶ್ನೆ ಅನ್ಯಾಯದ ನೋಡಿ ಮೇಡಮ್, ಎಲ್ರು ಒಂದೇ ಬೇಡ ಸೆಕೆಂಡ್. ಬೇಡ ಬೇಡ ಅಂದಾಗ್ಲು ಇವನ್ ಆ ಧರ್ಮದವರು ಇಷ್ಟೊಂದೆಲ್ಲ ಗಲಾಟೆಗಳಾಗುತ್ತೆ, ಬೇಡ ಮಾತುಗಳು ಬರುತ್ತೆ ಅಂದ್ಮೇಲೆ ಬೇಡ ಬಿಟ್ಬಿಡಿ ಅಂದ್ರು ನೀವ್ ಯಾಕೆ ಕಾಂಗ್ರೆಸ್ನವ್ರು ಇಷ್ಟೊಂದು ತುಷ್ಟೀಕರಣ ಮಾಡ್ತಾ ಇದೀರಿ? ತುಷ್ಟೀಕರಣ ಯಾರು ಮಾಡ್ತಾ ಇದೀವಿ? ನೀವೇ ಮಾಡ್ತಾ ಇರೋದು. ಅಂದ್ರೆ ನೀವಾಗ ನಾಳೆ ಹಿಂದೂ ತಂದ್ಬಿಟ್ಟು ಹಿಂದೂ ಯಾರೋ ಒಬ್ರು ಚೇಂಜ್ ಮಾಡಿ ಅಂತ ಅಂದ್ರೆ ಈಗ ಇವರು ಈಗ ಯಾಕೆ ಹಿಂದೂನ್ ಚೇಂಜ್ ಮಾಡಿ ಅಂತ ಅಲ್ಲ, ಒಂದ್ ನಿಮಿಷ ಯಾಕ್ ಮಾಡಿ